ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ JK ಕನ್ನಡ. ಕೀರ್ತಿ ಕುಮಾರ್ ನೆಟ್ಟಿದ್ದಾರೆ, ಹೊಸ್ದಾಗಿ ಅಡಿಕೆ ಗಿಡ ನೆಟ್ಟಿದ್ದಾರೆ. ಆ ಅಡಿಕೆ ಗಿಡ ನೆಟ್ಟಿರೋಂಥ ರೈತರು ಎಷ್ಟೆಷ್ಟು ದಯ ತಗೊಂಡು ನೆಟ್ಟಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ಗೆ ಕೊಡ್ತೀನಿ, ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಡಬೇಕು ಅಂತ ವಿನಂತಿಸ್ಕೊತೀನಿ. ಇಲ್ಲೊಬ್ಬರು ರೈತರು ನಮ್ಮ ತೋಟದ ಪಕ್ಕದವರೇ ಹೊಸ್ದಾಗಿ ಅಡಿಕೆ ತೋಟ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಲಿಂದ ಸಾಲಿಗೆ ಎಷ್ಟೊಂದು ಚೆನ್ನಾಗಿ ನೆಟ್ಟಿದ್ದಾರೆ. ತುಂಬ ಬಂದೈತೆ, ತುಂಬ ಚೆನ್ನಾಗಿ ಡಿಸ್ಟೆನ್ಸಿಂದ ತುಂಬಾ ಚೆನ್ನಾಗಿ ಬಂದೈತೆ. ಇಲ್ಲಿಗೆ 9x9 ಡಿಸ್ಟೆನ್ಸು ತಗೊಂಡಿದ್ದಾರೆ. ಈ ಅಡ್ಡ 9 ಅಡಿ, ಉದ್ದ 9 ಅಡಿ ಈ ಥರ ತಗೊಂಡು ನೀಟಾಗಿ ತುಂಬ ಚೆನ್ನಾಗಿ ಅಡಿಕೆ ತೋಟನ ಮಾಡೋಕ್ಕೆ ಹೊರಟಿದ್ದಾರೆ ಇವರು. ಈ ಮಧ್ಯ ಏನಕ್ಕೆ 9 ಅಡಿ ತಗೊಂಡಿದ್ದಾರೆ ಅಂತಂದರೆ ಇವರು ಅವಲಂಬಿಸ್ಕೊಳ್ಳಲ್ಲ. ಇವರು ಇದ್ರ ಮಧ್ಯೆ ತುಂಬಾ ಬೆಳೆಗಳನ್ನ ಹಾಕ್ತಾರೆ. ಈ ಏನೇನು ಬೆಳೆ ಅಂತಂದರೆ ಇವಾಗ ಸದ್ಯಕ್ಕೆ ಅಡಿಕೆ ನೆಟ್ಬಿಟ್ಟು ಮಧ್ಯಕ್ಕೆ ಬಾಳೆ ಕಂದು ನೆಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ನೆಟ್ಟಿ ತುಂಬ ಕ್ಲೀನಾಗಿ ನೆಟ್ಟಿದ್ದಾರೆ. ಎಲ್ಲೂ ದೊಂಕ ಅಂತ ಬಂದಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಇವರು ಡ್ರಿಪ್ ಮಾಡಿರೋ ಸಿಸ್ಟಮ್ ಯಾವ ರೀತಿ ಇದೆ ಅಂತಂದರೆ, ಈ ನಾವು ಸಬ್ಸಿಡಿಗಳಿಗೆ ಜೆಟ್ಟು ಪೈಪ್ ಬರಲ್ವ, ಅದರಲ್ಲೇ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿಗೆ ಏನು ಬೇರೆ ಬೆಳೆನ ಬೆಳೀತಾರೆ. ಯಾಕೆ ಅಂತಂದರೆ ಅಡಿಕೆ ಗಿಡ ಇವಾಗ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿದ್ರೆ ಇನ್ನೊಂದು 2-3 ವರ್ಷ ಕಳೀತಿದ್ದಂಗೆ ಇಲ್ಲಿಗೇನಾದರೂ ಕೋಕೋ ತಪ್ಪು ಕಾಫಿ ಗಿಡ ನೆಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ ತೋಟ. ಅಡಿಕೆ ಗಿಡ ಇವಾಗ ನೆಟ್ಟಿದ್ದಾರೆ. ಇವರು ಮೂಲತಃ ಈ ಎಳ್ನೀರು ವ್ಯಾಪಾರಸ್ಥರು. ಎಳ್ನೀರು ಕಿತ್ಕೊಂಡು ಮಾರ್ತಾರೆ. ಅವ್ರು ಹಾಕಿರೋಂಥ ತೋಟ ಇದು. ಅವರ ಹೊಲದಲ್ಲಿ ನಾನು ಮಾಡ್ತಿರೋದು ವಿಡಿಯೋನ. ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ ಇವರು ಅಷ್ಟೇ ಸಾವಯವ ಕೃಷಿನೇ ಮಾಡ್ತೀನಿ ಅಂತ ಹೊರಟಿದ್ದಾರೆ. ನಾನು ಅದಕ್ಕೆ ನಮ್ಮ ತೋಟದ ಪಕ್ಕದವರಾಗಿರೋದ್ರಿಂದ ಅದ್ರ ಮಾರ್ಗದರ್ಶನ ನಾನು ಕೊಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಮಧ್ಯದಲ್ಲಿ ಕೋಕೋ ಗಿಡ ನೆಡ್ತಾರೆ. ಕೋಕೋ ತಪ್ಪು ಕಾಫಿ ಗಿಡ ನೆಡ್ತಾರೆ. ಒಂದು ಲೈನ್ ಬಿಟ್ಟು ಒಂದು ಲೈನು ಇವಾಗಲೇ ನೆಡಲ್ಲ. ಬಾಳೆ ಎಲ್ಲ ಬೆಳ್ಕೊಂಡು ಇದಕ್ಕೆ ನೆಟ್ಟಿರೋ ಅಡಿಕೆ ಗಿಡ ಒಂದು 2-3 ವರ್ಷ ಆದಮೇಲೆ ಇವರು ಕೋಕೋನೋ ತಪ್ಪು ಕಾಫಿನ ನೆಡ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದನ್ನ ಈ ಬಾಳೆದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ. ಇಲ್ಲಿ ಇವಾಗ ಕಂದು ಹಾಕಿರೋದ್ರಿಂದ ನಾವೇನು ಬಾಳೆ ಏನು ಹಾಕಿಲ್ಲ, ನಾವು ಅಡಿಕೆ ಸಸಿ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀವಿ. ನೋಡ್ತಾಯಿದ್ದೀರಾ ನೋಡಿ, ತುಂಬ ಸಾಲು ಹೆಂಗೆ ಬೇಕಂಗೆ ತುಂಬ ನೇರವಾಗೇ ಇದೆ. ಇಲ್ಲಿ ಅಡ್ಡ ಸಾಲು ಅಷ್ಟೇ ತುಂಬ ಶಿಸ್ತಾಗೆ ನೆಟ್ಟಿದ್ದಾರೆ ಇವರು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಡಿಸ್ಟೆನ್ಸು ತಗೊಂಡಿದ್ದಾರೆ ನೋಡಿ. ಇವರು ಅವಾಗ ತುಂಬ ದಿನಗಳಿಂದ ಹೇಳ್ತಾಯಿದ್ರು, ನಾನು ಅಡಿಕೆ ತೋಟ ಮಾಡಬೇಕು ಅಂತ ಹೇಳ್ತಾಯಿದ್ರು. ಇವಾಗ ಒಂದು 3-4 ದಿವಸದಲ್ಲಿ ನಾಟಿ ಮಾಡಿದ್ದಾರೆ. ಇವರು ಯಾವ ರೀತಿ ಅವ್ರ ಹತ್ರ ತಿಳ್ಕೊಂಡಿದ್ದ ಪ್ರಕಾರ ಯಾವ ರೀತಿ ಇವರು ತೋಟನ ಕಾರ್ಯನಿರ್ವಹಿಸ್ತಾರೆ ಅಂದರೆ, ಇವರೇನು ರಾಸಾಯನಿಕ ಗೊಬ್ಬರಗಳು ಏನು ಹಾಕಲ್ವಂತೆ.
ಮಾಮೂಲಿ ಇದು ದನಿಂಗ್ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರಗಳನ್ನ ಉಪಯೋಗಿಸ್ತಾರೆ ಇವರು. ಉಪಯೋಗಿಸ್ಬಿಟ್ಟು ನೀಟಾಗಿ ಗಿಡಗಳೆಲ್ಲನೂ ಬೆಳೆಸ್ತಾರೆ. ಬಾಳೆಗೆ ಮಾತ್ರ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರನ ಕೊಡ್ತಾರಂತೆ. ಇನ್ನು ಬಾಳೆ ಮುಗಿತಾ ಇದ್ದಂಗೆ ಇನ್ನು ಗೌರ್ಮೆಂಟ್ ಗೊಬ್ಬರನ ಸ್ಟಾಪ್ ಮಾಡಿಬಿಟ್ಟು ಈ ಥರ ಮಾಮೂಲಿ ಸಾವಯವದಲ್ಲೇ ಬೆಳೀತಾರೆ. ಇವರು ಇವಾಗ 1-2 ವರ್ಷ ಉಳುಮೆ ಮಾಡಿಸ್ತಾರಂತೆ ಇವರು. 2 ವರ್ಷ ಆದಮೇಲೆ ಉಳುಮೆನ ಸ್ಟಾಪ್ ಮಾಡಿಸ್ತಾರೆ. ಮಾಮೂಲಿ ಇವ್ರಿಗೆ ಸಬ್ಸಿಡಿ ಎಲ್ಲ ಬರುತ್ತೆ. ಅಂದರೆ ಇವ್ರಿಗೆ ಇರೋದ್ರಿಂದ ಇವ್ರಿಗೆ ಸಬ್ಸಿಡಿಗಳು ಸಿಗ್ತವೆ. ಆ ಸಬ್ಸಿಡಿಗಳಲ್ಲಿ ಸಬ್ಸಿಡಿನ ಉಪಯೋಗಿಸ್ಕೊಂಡು ಏನೇನು ಬ್ರಷ್ ಕಟರ್ ಆಗ್ಬೋದು, ಏನೇನಾದರೂ ಸಿಗುತ್ತದಲ್ಲ ಅಂಥದನ್ನ ಯಂತ್ರಗಳನ್ನ ತಗೊಂಡು ಕ್ಲೀನ್ ಮಾಡ್ಕೋತಾರೆ ಇವರು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಇದು ತೋಟ. ಆಮೇಲೆ ಇವರು ಜಾಸ್ತಿ ಸಾವಯವನೇ ಮಾಡೋ ಅಂಥದ್ದು. ಯಾಕೆಂದರೆ ಇಲ್ಲೆಲ್ಲ ಫಸ್ಟೆಲ್ಲ ಇಲ್ಲಿ ಹತ್ತಿ ಬೆಳೀತಾಯಿದ್ರು, ಕಬ್ಬು ಬೆಳೀತಾಯಿದ್ರು, ಜೋಳ ಹಾಕ್ತಾಯಿದ್ರು. ಅದು ಬಿಟ್ಟರೆ ಇವಾಗ ಅದರಲ್ಲೆಲ್ಲ ಸ್ವಲ್ಪ ಲಾಸ್ ಮಾಡಿಕೊಂಡು ಇವಾಗ ಕೊನೆಗೆ ಲಾಸ್ಟ್ಗೆ ಇದಕ್ಕೆ ಬರೋಣ ಅಂದ್ಕೊಂಡು ಬಂದಿದ್ದಾರೆ. ಅಡಿಕೆ ತೋಟನೇ ಮಾಡೋಣ ಅಂದ್ಕೊಂಡು ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಇವರು ಗಿಡ ನೆಡೋರು ನಮ್ಮೂರಿನವರೇ. ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ. ಒಂದು ಏರುಪೇರಿಲ್ಲ. ನೋಡಿ, ನಾನು ಸಂಜೆ ಟೈಮಲ್ಲಿ ವೀಡಿಯೋ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಕೂಲಾಗಿ ಕಾಣಿಸ್ತಿದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ.